ಪೆಂಡಲ್ ಇಸ್ಕೊಂಡು ಎಷ್ಟು ದಿನ ಆತ್ ನೀನು ಇನ್ನ ಮಟ ರೊಕ್ಕನ ಕೊಡುವಲ್ಲಿ? ಅಯ್ಯೋ ಕೊಡ್ತೀನಿ ತಡ್ರಿ, ಆಟಾಟ ಜೋಡಿಸಿ ಕೊಡ್ತೇನೆ ಅಂತ ಹೇಳಿದ್ನೇ ಇಲ್ಲ. ಮೊದ್ಲ ನನ್ನ ಗಂಡ ನಮ್ಮ ಅತ್ತಿ ಕಳುವಲೆ ತೊಗೊಂಡೇನಿ ನಾನು ಅವನ್ನ. ಗಂಡ ಅತ್ತಿ ಮಾವನ ಕಳುವಲೆ ತೊಗೊಂಡು ನನಗೆ ಇಲ್ಲಿ ಟೊಕ್ಕೆ ಹಾಕಿಬಿಡವ. ನಾನು ಅರ್ಜೆಂಟ್ ಐತೆ ಅಂತೇಳಿ ಮಾರಿದ್ದವನ್ನ. ಈಗ ನೋಡಿದ್ರೆ ನೀನು ಕೊಡಾಕ ಒಂದು ತಿಂಗಳು ಮಾಡಕತ್ರಿ ಹೆಂಗಿದೆ? ಅದಕ್ಕೆ ನನ್ನ ಕಿವ್ಯಾನ ನನಗೆ ವಾಪಸ್ ಕೊಡವ. ನಾವು ಇದು ಬಂಗಾರದ ಅಂಗಡಿಯಾಗಾರ ಮಾರ್ತೇನತ್ತ. ಅಲ್ಲ ಅದು ಹೆಂಗೆ ಕೊಡಾಕೈತಿ? ನಾ ಬೇರೆ ನಮ್ಮ ಅತ್ತಿ ಇದ್ರಿಗೆ ನಮ್ಮ ಮೂವ್ ಮಾಡಿಸ್ಕೊಟ್ಟಾಳ ಅಂತ ಸುಳ್ಳು ಹೇಳ್ಬಿಟ್ಟೇನಿ. ಈಗ ಕಿವ್ಯಾನು ಇಲ್ಲಾಂದ್ರೆ ನಮ್ಮ ಅತ್ತಿ ಎಲ್ಲಿ ಹೋದು ಅಂತ ಕೇಳಂಗಿಲ್ಲನ. ಅದಕ್ಕೆ ನೀವು ಹಂಗೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನಾನು ನಿಮ್ಗೆ ರೊಕ್ಕ ಹೋದಿಲ್ಲ, ನನ್ನ ಗಂಡಂದು ಅಂಗಡಿ ಚಾಲು ಆಗಕತ್ತೈತಿ, ಆ ಕೋಳಿ ಫಾರಮ್ ಚಾಲು ಆಗೋತ್ಲೆ ನಾನು ಅದ್ರಾಗ ಹೇಳಿ ನನಗೆ ಈ ಲೋನ್ ಹಾಕ್ಯ ನಾವು ಅಪ್ಲೇ ಆ ಲೋನು ಬರ್ತೈತಂತ. ಈಗ ಆ ರೊಕ್ಕ ಬಂತಂದ್ರೆ ನನಗೆ ಒಂದು 20,000 ಕೊಡ್ರಿ ಅಂತ ಹೇಳೇನಿ. ಹ್ಞೂ ಅಂದಾರ. ಅದಕ್ಕೆ ಅವ್ರು ಕೊಟ್ರಂದ್ರೆ ನಾನು ಮೊದಲು ನಿನ್ನ ರೊಕ್ಕ ಕೊಟ್ಟು ಮುಟ್ಟಿಸ್ಬಿಡ್ತೇನೆ. ನಾ ಇಟ್ಕೊಳ್ಳೋದಿಲ್ಲವಾ ನಿನ್ನ ರೊಕ್ಕನ ತಗ. ಅತ್ತಿ ಅಂತೇಳಿ ಸುಳ್ಳು ಹೇಳಿ ತೊಗೊಳಕೈತಿ, ರೊಕ್ಕ ಜೋಡಿಸಿ ಕೊಡೋಕ್ಕಾಗಂಗಿಲ್ಲನ? ಅಲ್ಲ ನೀ ಹಿಂಗೆ ಮಾಡಿದ್ರೆ ನಾ ಶಾಂತಕ್ಕನ ಕಡೆ ಕೇಳ್ತೇನೆ ನೋಡು. ಏನದು ಏನಾದ? ಅಯ್ಯೋ ನಮ್ಮ ಅತ್ತಿ ಬಂದ್ಲು, ಏನು ಹೇಳ್ಬೇಡ. ಏನದು ನಿಮ್ಮ ಜಗಳ? ಅತ್ತಿಯರ ಏನಿಲ್ರಿ, ಅವ್ರಿಗೆ ಸ್ವಲ್ಪ ಹುಂಚೆ ಹಣ್ಣು ಬೇಕಾಗಿತ್ತಂತ ಸಾರಿಗೆ ಕೇಳಕ್ಕೆ ಬಂದಿದ್ರು. ಹುಂಚೆ ಹಣ್ಣು? ನಿನ್ನೆರ ನಿನ್ನ ಗಂಡ ಹೌದ ನಂಗೆ ಗೊಡಪ್ನಾರ ಹಿತ್ತಲ್ಲ ಅಂದ ಹುಂಚಿ ಮರ ಖರೀದಿ ತೊಗೊಂಡಾನವ. ಪೂರ ಚೀಲ ಹೊತ್ಕೊಂಬರೋದು ನಾನ ನೋಡೇನಿ. ನಾನೇ ಇವತ್ತಿನ್ನು ನಿನ್ನ ಕಡೆ ಒಂದಿಟ್ಟಕ್ಕೆ ಮಾರಾಕ್ ತೊಗೊಂಡ್ರ ತಡಿ ಫ್ರೆಶ್ ಇಲ್ಲೇ ಹುಂಚೆ ಹಣ್ಣು ಸಿಗ್ತೈತೆ ಅಂತ ನಾ ಅನ್ಕೊಂಡೇನಿ. ನೀವು ಹೊಳೆ ಹುಂಚೆ ಹಣ್ಣು ಕೇಳಕ್ಕೆ ಬಂದಿ ನನ್ನ ಸೊಸಿನ? ಅಯ್ಯೋ ಅತ್ತಿಯರ, ಆ ಹುಂಚೆ ಹಣ್ಣು ಇನ್ನೂ ಬಿಡಿಸಿಲ್ಲಂತೆ. ನಮ್ಮ ಹುಂಚೆ ಹಣ್ಣು ಬಿಡಿಸಿ ಬೀಜ ಎಲ್ಲ ತೆಗ್ದಿರ್ತೈತಲ್ಲ, ಅದಕ್ಕೆ ಇದನ್ನ ಕೇಳಕ್ಕೆ ಬಂದಾರ ಅವ್ರು. ಅಷ್ಟೇ. ಅದಕ್ಕೆ ಏನಕತಿ, ನೀರಾಗ ನೆನೆಯಾಕಿಟ್ರೆ ಬೋಟ್ನ ಪೂರ ಹಿಂಗೆ ಕೈಯಾಗಿ ಇಚ್ಕೂತ್ಲೆ ಹುಂಚಿ ಬೀಜ ಹೊರಗೆ ಬರ್ತಾವು, ರಸ ಹಿಂಡಿದ್ರೆ ಆತಪ್ಪ. ಇದೇನ್ಲೇ ಕರೆ ಹೇಳ ಈರಿ. ಬಗಲಗರಿ ಮೋರಿ ಕರೆ ಹೇಳ. ಏನ್ರಿ ಅತ್ತಿಯರ ಒಂದು ನಮ್ಮನೆ ಜೈಲ್ನಾಗಿರೋ ಕೈದಿ ಕೇಳ್ದಂಗೆ ಕೇಳ್ತೀರಿ? ಕೈದಿಗಳನ್ನ ಹೆಂಗೆ ಕೇಳಿದ್ರೆ ಬಾಯ್ ಬಿಡ್ತಾರೆ ಹಂಗೆ ನಿನ್ನೂ ಕೇಳ್ಬೇಕು. ಕರೆ ಹೇಳ, ಏನು ಕೇಳಕ್ಕೆ ಬಂದಾಳಕ್ಕೆ? ಏನಿಲ್ಲ ಅತ್ತಿಯರ, ಹಸೆ ಕಡ್ಲಿಟ್ಬೇಕಂತ. ಅಲ್ಲದೆ ಈಕಿನ ಚನಿ ಹಸೆ ಕಡ್ಲಿಟ್ಟು ನಮ್ಮ ಮನೆಗೆ ಯಾಕೆ ಬೇಕು ನಿನಗೆ? ಭಾರಿ ಇದು ಹೇಳುವ ನೀನು. ಒಂದಿಟ್ಟೇನು ನಾ ಕೇಳಿದಾಗ ನೀ ಕೊಟ್ಟಿರ್ತೀಯನ? ಮೈದಾಟ್ ಗಿದಾಟ್ ಯಾವಾಗಾರ? ಬೇಸದಿರಿ ನಮ್ಮ ಮನೆ ಧರ್ಮ ಛತ್ರ ಮಾಡಿರಿನ? ಅಯ್ಯ ಬೇಸದಿ ಹೇಳುವ ಸೊಸಿ ನೀನು. ನನಗೆ ಅದಕ್ಕೆ ಬೇಕು ನಿಮ್ಮ ಮನೇನು ಹಸೆ ಕಡ್ಲಿಟ್ಟು ಹುಂಚಿ ಹಣ್ಣು? ಯವ್ವ ಶಾಂತಕ್ಕ ಇದ್ದಿದ್ದ ಹೇಳ್ತೇನೆ, ನಂಗೆ ಸುಳ್ಳು ಹೊಟ್ಟು ಹೇಳಕ್ಕೆ ಆಗಂಗಿಲ್ಲ. ಏನು? ಹೇಳು ಆಗಲಿಂದ ಅದನ್ನ ಕೇಳ್ತಾ ಇರೋದು ನಾನು. ನೀನು ಸೊಸಿ ಅದಾಳಲ್ಲ, ನನ್ನ ಕಡೆ ಬಂಗಾರ ಕಿವ್ಯಾನ್ ತಗೊಂಡಾಳ. ಏನು ಮಾರಾಕಂತೇಳಿ ರೊಕ್ಕ ಕೊಡ್ತೇನ್ರಿ ಅಂತ ಹೇಳಾಳ. ಇನ್ನ ಮಟ್ಟ ಕೊಟ್ಟಿಲ್ಲ. ಅದಕ್ಕೆ ರೊಕ್ಕ ಯಾವಾಗ ಕೊಡ್ತೀನಿ, ನನಗೆ ಅರ್ಜೆಂಟ್ ಐತೆ ಅಂತ ಕೇಳಕ್ಕೆ ಬಂದೀನಿ ನಾನು. ಶಾಂತಕ್ಕ ನಂದು 30,000 ರೂಪಾಯಿ ಕೊಟ್ಬಿಡುವ ಕಿವ್ಯಾಂದ್ರ ರೊಕ್ಕ. ಏನು 20,000 ಕೊಡ್ತೇನೆ, 10,000 ಜೋಡಿಸ್ಕೊಡ್ತೇನೆ ಅಂದಿದ್ಲ. ನನಗೆ ನೋಡಿದ್ರೆ ಅರ್ಜೆಂಟ್ ಐತಿ, ನಾವಳೆ ಕೊಟ್ಟೆ ನಂಗೆ ಆಗೈತಿ. ಅದಕ್ಕೆ ನಾನು 30,000 ರೂಪಾಯಿ ನಂಗೆ ಕೊಟ್ಬಿಡುವ. ಅಯ್ಯೋ ಕರಿಮಾರಿ ಈರಿ ಬಗಲಗರಿ ಮೂರಿ ಹುಚ್ಚು ಮುಳಿದ್ದಂಗದಿ ನೋಡ. 30,000 ಕೊಟ್ಟು ಈ ಹಡಿ ಬಿಟ್ಟು ಕಿವ್ಯಾನ್ ಯಾಕೆ ತಗೊಂಡಿ? ಎಷ್ಟು ತೊಲದು ಎಷ್ಟು ಗ್ರಾಮಿಂದ ಏನು ಎತ್ತ ಅವ್ರ ಕಿಮ್ಮತ್ ಏಟು? ಅದು ಅಲ್ದ ನಿನ್ನ ಕಡೆ ಇದು ಮೊನ್ನೆರ ನಿಮ್ಮ ಅವ್ವರ ಒಂದು ಜೊತೆ ಮಾಡಿಸ್ಕೊಟ್ಟಾಳ, ಮದುವೆ ಹಾಕೊಂಡಿದ್ವಿ. ಇದು ಮತ್ತೇನು ಈ ಹಡಿಬಿಟ್ಟಿ ಕಡೆ ತಗೊಳದ್ ನಿಂದ? ಆಕಿ ನೋಡಿ ಕಿಸಬಾಯಿ ಬಾಗಲಾಗ ನಿಂತು ಯಾ ನಮ್ನಿ ಓದ್ರಾಡಕತ್ತಾಳ. ಊರ್ ಕಿಸಬಾಯಿ. ಶಾಂತಕ್ಕ ಚಂದಾಗಿ ಮಾತಾಡಿ ನೀನು ಅಷ್ಟ ನೋಡು. ಅವ್ರವ್ ಏನು ಮಾಡಿಸ್ಕೊಟ್ಟಿದ್ವು ಅಲ್ಲವ ನನ್ನ ಕಡೆ ಇಸ್ಕೊಂಡು ಅವ್ರವ್ನ ಹೆಸರು ಹೇಳಾಕಿ. ಅಯ್ಯೋ ನೀನು ಹೆಣಕ್ಕೆ ಹೆಂಟಗಾಲಿ ಇರಿಸ್ಲಿ, ನಿನಗೇನು ಬಂದೈತಿ? ನಿನ್ನ ದುರ್ಗವ್ ಹಾಯುದು ಅದು ಈ ಹಡಿಬಿಟ್ಟಿ ಕಿವ್ಯಾನ್ ತಗೊಂಡು ನಮ್ಮವ್ ಮಾಡಿಸ್ಯಾಳ ಅಂತ ಸುಳ್ಳು ಹೇಳಿ ಊರ್ ಬಿಡಾಡಿ. ಅದನ್ನ ನಾಳೆ ಕಿವ್ಯಾನ್ ಹಾಕೊಂಡು ರೋಡ್ನ್ಯಾಗ ಹೊಂಟೆ ಅಂದ್ರ ಎಲ್ಲಾರು ಏನಂತಾರ? ಚೆನ್ನಿ ಕಿವ್ಯಾನು ಅಂತಾರ. ನಿನ್ನು ಅಂತಾರನ? ರೊಕ್ಕ ಕೊಟ್ಟಿದ್ ಬರೋದಿಲ್ಲ ಲೆಕ್ಕಕ್ಕೆ. ಏನ ಕಿವ್ಯಾನ್ ಯಾರು ಬಂದ್ರೆ ಚೆನ್ನಿ ಅಂತಾರ. ಅತ್ತೆಯರ ಅವು ಚಂದಿದ್ದು ರೀ. ಅದಕ್ಕೆ ಕ್ಯಾ ಹೋಗ್ಯಾರೇಮ್ಮ ಕ್ಯಾ ಇಸ್ಕ ಜಗಳ ಕರೆಗಿ ಕ್ಯೂ ಚಿಲ್ಲರ್ ಐತಿ. ಈ ಕೆದಾಳಲಿಕ್ಕೆ ಸೊಸಿ ನನ್ನ ಕಡೆ ಕಿವ್ಯಾನ್ ತಗೊಂಡಾಳ ನಾನು ಮಾರಾಕ ಬಂಗಾರದ್ದು. ಅತ್ತಿ ಮುಂದೆ ಅವ್ರವ್ ಮಾಡಿಸ್ಕೊಟ್ಟಾಳ ಅಂತ ಹೇಳಾಳ. ಅದು ಈಗ ಗೊತ್ತಾಗೈತೆ. ಅದಕ್ಕೆ ಶಾಂತಕ್ಕೆ ಬೇಕತ್ತಾಳ. ನೋಡ್ದೇನ ಈ ಪಿಸ್ರಿ ಬಾಯಾಗ ಮಾತು ನಿಲ್ತಾವನ ಯಾ ನಮ್ಮನಿ ಒಡಕ್ ದಬರಿ ಸೋರ್ದಂಗೆ ಸೋರಾಕತ್ತತಿ. ಕ್ಯಾರೇ ಮಾಸ ಅಂತಂದು ಅಕ್ಕ ಕ್ಯೂ ಚಿಲ್ಲರ ಐತಿ. ಅರೆ ಅವ್ರದುಗೆ ಯಾಕೆ ನಿಮ್ದು ಕಿವ್ಯಾಂದು ಕೊಟ್ಟಿರಿ? ಅರೆ ಇರಂದು ಅಕ್ಕ ನಿಮ್ದು ನೋಡಿ ಈಗ ಹೋಗಿ ಅವ್ರದ್ದು ಕಿವಿದು ತಗೊಂಡಿದ್ದೀರಿ ನೀವು. ಊರಲ್ಲಿ ಮಂದಿಗೆ ಏನಂತಾರೆ ಗೊತ್ತಾ? ಅರೆ ಅದು ನೋಡಿ ಇದು ಚೆನ್ನಂದು ಅಕ್ಕಂದು ಕಿವ್ಯಾಂದು ಇವರು ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂತಾರೆ. ನೀವು ಪೈಸಾಗೆ ಕೊಟ್ಟದ್ದು ಲೆಕ್ಕಕ್ಕೆ ಬರೋದಿಲ್ಲ. ಅದೇ ತಗೊಳ್ಳೋದೇ ಆದ್ರೆ ನಿಮ್ದು ಬಂಗಾರದ ಅಂಗಡಿದು ಹೋಗಿ ತಗೋಬೇಕು. ಅಂಗಡಿ ತಗೊಳಕ್ ರೊಕ್ಕ ಬೇಕಲ್ರಿ ಪೂರಾ. ಮತ್ತೆ ಈಕಿಗೇನು ಹಂಚಿ ಪಿಲ್ಲಿ ಕೊಡ್ತೀಯನ? ಏನು ಕಾಲ ಆರಿಸ್ಕೊಂಬಂದು ಕೊಡ್ತೀಯ? ಈಕಿಗಾದ್ರೂ ರೊಕ್ಕನ ಕೊಡ್ತೀಯಲ್ಲ? ಇವ್ರಿಗೆ ಕೊಡಕ್ಕೆ ಟೈಮ್ ಐತ್ರಿ. ನಾನು ನಿಧಾನಕ್ಕೆ ಜೋಡಿಸಿ ಕೊಡ್ತಿದ್ದೆ. ಅಯ್ಯೋ ನಿನ್ನ ಮಸಡ್ಯಾಗ ನಮ್ಮ ದರಿಲಿ ಅದ ನಿಧಾನಕ್ಕೆ ಜೋಡಿಸಿ ಹೊಸಾವ ತಗೋ ಒಂದು ಜೊತೆ. ಈ ಹಡಿಬಿಟ್ಟಿ ಕಿವ್ಯಾನ್ ಹಾಕಿಸ್ಕೊಂಡು ಮೊದಲು ತಂಬ್ರವ ಮಾರಿಗೋಗಿನ ತಗ. ಬೇಸಿದ್ರಿ ಇಷ್ಟು ದಿನ ಮನ್ಯಾಗ ಇಟ್ಕೊಂಡು ತಿಂಗಳಂಗಟ್ಲೆ ಹಾಕೊಂಡು ಚಂದಾಚಾರ ಅಡ್ಡಾಡಿದ್ದಾತು ನೋಡಿದ್ದಾತು. ಈಗ ನನ್ನ ಕಿವ್ಯಾನ್ ನನ್ನ ಮಾರಿಗೆ ಹೋಗಿತಾರಂತೀವ್ರ ಅತ್ತಿ ಸೊಸಿ. ಬೇಸಿದಿರ ಜಗನ ಜಲಿಸ್ಮಕಂತ ಹೋಗಿ ಬರ್ತೀರಿ ನೀವು. ಬಾರಿ ಇದ್ದೀರಿ. ಏನು ಸೌದ ಬಿಟ್ಟುವನು ಅಂತ್ರಿಕಿಲೆ ಹಾಕೊಂಡು ಅಡ್ಡಾಡಿದ್ರಿ. ಬಡಿಗೆ ಕೊಡ್ಬೇಕ ನಿನಗೆ ಬಿಸ್ರಿ ಮನ್ಯಾಗ ಹಿರೇ ಮನುಷ್ಯಾಳ ಅಂತ ನಾ ಅದನಿ.
ಯವ್ವ ನಿಮ್ಮ ಅತ್ತಿ ಸೊಸಿಗೆ ಒಂದು ನಮಸ್ಕಾರವಾ ತಾಯಿ. ಹೋಗ ಇರಿ ತರ ಹೋಗಿ ನನ್ನ ಕಿವ್ಯಾನ್ ತಗೊಂಡು ಹೋಗ್ತಾನೆ ಹಾಳಾಗತ್ತಾರ. ಬೇಷದಿ ನೀನು ಬಗ್ತಾರಂದ್ರ ಬೇಷ ಬಗ್ಗಿಸಿ ಗುಟಾನ ಬಿಡ್ತಿ ಹೇಳು. ಅರೆ ಇಸ್ಕಿ ಮಾಕಿ ಚೆನ್ನಂದು ಅಕ್ಕ ನಿಮ್ದುಗೆ ಬಾರಿ ಚಾರ್ಸೋ ಬಿರ್ಸ್ಕೆ ಇದ್ದೀರಿ. ಕತ್ತರ್ನಾಗೆ ಇದ್ದೀರಿ. ಅರೆ ಒಂದು ನಂದು ಜೊತೆ ನನ್ನ ಹತ್ರ ತಗೊಂಡು ಬಂದಿದ್ರಿ ಅಲ್ಲ ಕಿವ್ಯಾಂದು, ಅದೇ ಅಲ್ಲ ನೀನು ಇವ್ರದಿಗೆ ಕಟ್ಟಿದ್ದದು. ಅರೆ ಶಾಂತಂದು ಅಕ್ಕ ಅದು ಕಿವ್ಯಾಂದು ಕಿಮ್ಮತ್ ಕೇಟು ಇದೆ ಗೊತ್ತಾ, ಬರೀ 20,000ಗೆ ಇದೆ. ಅರೆ ಇವ್ರದಿಗೆ ನಿಮ್ದು ಸೊಸೆ ಹತ್ರ 30,000ಗೆ ಹೇಳಿದ್ದಾರೆ. 10,000ಗೆ ನಿಮ್ದಿಗೆ ಟೆಪ್ಗೆಗೆ ಹಾಕ್ತಾ ಇದ್ದಾರೆ ಇವರು. ಎಲ್ಲ ತಿಂಡ ಬಡಿಕಿ ಊರಿಗೆ ಸಭಾ ಎಟ್ಟಿರ್ಬೇಕಲೇ ನಿಂದು. ನನ್ನಂತೇಳಿ ನಾಟಕ ಮಾಡ್ತಿ, ನನ್ನ ಸೊಸಿಗೆ ಮೋಸ ಮಾಡ್ತಿ. ಅಬ್ಬಾ ಬಾ ಬಾ ಬಾರಿ ಅದಿ ಬಿಡ ನೀನು. ಮಾಡ್ತೇನೆ ತಡಿ ಆಕಿ ಅಂತಾರಲ್ಲ ಅರ್ಧ ಮುರ್ಕೊಂಡು ಕೊಡ್ತೇನೆ ಈಗ. ಏನ ಶಾಂತಕ್ಕ ಆಕಿ ಮಾತಿ ಏನ್ ಕೇಳಿ ಆಕಿನ ಬಂಗಾರದ ಅಂಗಡಿ ಕೆನ್ಲು ತೂಕ ಹಾಕಿ ನೋಡಕ ಅವತ್ತು ಕೊಟ್ಟಾಗು ಹಂಗ ಅಂದ ಅದಕ್ಕೆ ನಾ ಬಿಡಾಡಿಗೆ ಮಾರ್ಲಿಲ್ಲ. ಅವ್ನು ನಾನು ಹೊಸ ತರು ಹೊತ್ನಾಗ 25,000 ಕೊಡ್ತಾನೆ ನಿನಗೆ ಗೊತ್ತನು. 5,000 ಮತ್ತೆ ಇಷ್ಟು ದಿನ ಹಾಕೊಂಡಿದ್ದಕ್ಕೆ ಬ್ಯಾಡನು ಬಂಗಾರ ರೇಟು ಹೆಚ್ಚಾಗೈತಿ. ನಡಿ ಹಂಗಾರ ಹೋಗುನ್ ನಡಿ ಬಾ ಅದನ್ನ ಮಾರುನ್ ಬಾ. ಏಟ್ ತಗೋತಾರ ರೊಕ್ಕ ಏಟ್ ಕೊಡ್ತಾರ ನೋಡು ಬಂಗಾರದ ಅಂಗಡಿಯಾಗ. ಇಲ್ಲೇ ಐತಿ ಶೆಟ್ಟು ಅಂಗಡಿ ಹೋಗುನು. ಯವ್ವ ಕಿವ್ಯಾನ ಬೇಡ ಅಂದ್ರೆ ಬಿಡು ಹೋಲಿ, ಅದನ್ಯಾಕೆ ಮಾರಾಕ ಓಡಾಕ ಹೋಗಿ ತಗೋರಿ ನಿಮ್ ಕಿವ್ಯಾಂದು. ಓಯ್ ಪಿಸ್ರಿ ನೋಡ ಬಗ್ಗು ಹೇಳಾಕತ್ತೇನೆ, ನಾ ಇಲ್ದಾಗ ನಾನು ಸೊಸಿ ಕುಟ್ಟಿ ವ್ಯವಹಾರ ಮಾಡಿದಿ ಇನ್ನೊಮ್ಮೆ ಮತ್ತೆ ನೋಡ 3 ದಾರಿ ಮಣ್ಣ ಹಾಸ್ತೇನೆ. ಮತ್ತೆ ಯಾರಿಗೆ ಬೇಕಾಗಿತ್ತು ನಿಮ್ಮ ಮನೆ ವಿಚಾರ ಅಂತ ಸೊಸಿ ಒಂಥರ ಮಾತಾಡ್ತಾಳ, ಅತ್ತಿ ಒಂಥರ ಮಾತಾಡ್ತಾಳ. ನೋಡಿದೇನ ಹಡಿಬಿಟ್ಟಿ ನೀ ಮಾಡೋ ಕೆಲ್ಸಕ್ಕೆ ಊರನ್ ಮಂದಿ ಅಂತಾರ ಇವೇನ ಅತ್ತಿ ಸೊಸಿ ನಡಕ್ ತಾಳಿಲ್ಲ ತಂತಿಲ್ಲ, ತಾರ ತಿಗಡಿ ಲೆಕ್ಕ ಹಚ್ಕೊಂಡ್ ಕುಂದಿರ್ತಾವು. ಇದು ಸೊಸಿ ಬಾಲ ಬಂಗಡಿ ಬಾರಿ ಅದ ಅಳಳಿಕಿ ಬೆರಿಕಿ ಅಂತಾರ. ಚಂದಿದ್ವು ಅವು ಕಿವ್ಯಾನು, ನೀವು ತಗೊಳಕ್ ಬಿಡ್ಲಿಲ್ಲ. ನನಗಂತ ಕಿವ್ಯಾನೋ ಬೇಕು. ಅದು ಏನ್ ಮಾಡ್ತೀರಿ ನಂಗೆ ಗೊತ್ತಿಲ್ಲ. ಕಿವ್ಯಾನ್ ಬೇಕಂದ್ರೆ ಬೇಕಾ. ಇದ್ರ ಮಸಡಿಯಾಗ ನಮ್ಮ ಅದ್ದರಿಲಿ ಇದಕ್ಕಿದ್ದಂಗೆ ಕಿವ್ಯಾನ್ ಬೇಕಾದ್ರೆ ಏನ್ ಮಾಡ್ಬೇಕಿಲ್ಲ, ಕೆಲಸ ಇಲ್ಲ ಬಗ್ಸಿಲ್ಲ. ಅರೆ ಚೋಡೋ ಯಾರು ಶಾಂತಂದು ಅಕ್ಕ. ಅರೆ ನಿಮ್ದು ಮಗಳದು ಮೆಚ್ಚಡಿಗೆ ಆಗ್ಬಿಟ್ಟಿ, ದೊಡ್ಡದು ಆಗ್ಬಿಟ್ಟಿ ಎಷ್ಟು ದಿನ ಆಯ್ತು? ಈಗ 6ನೇ ದಿನ, ಇವತ್ತಿಗೆ 9 ದಿನಕ್ಕೆ ವ್ಯವಸ್ಥೆ. ಅಲ್ಲೆಲ್ಲ ನಿನ್ನೆ ಆರತಿ ಮಾಡಕ್ ಬರ್ಲೇ ಇಲ್ಲ ನೀನು. ಅರೆ ನಮ್ದಿಗೆ ಆರತಿಗೆ ಮಾಡಕ್ಕೆ ಆಗ್ಲೇ ಇಲ್ಲ ಶಾಂತಂದು ಅಕ್ಕ, ಬರಕ್ಕೆ ಹೋಗ್ಲಿಲ್ಲ. ಸ್ವಲ್ಪ ಖ್ಯಾಮ್ಗೆ ಇತ್ತು ಮನೆಯಲ್ಲಿ. ಇವತ್ತು ರಾತ್ರಿದು ಬರ್ತೀನಿ ತಗೊಳ್ಳಿ. ಮೈ ಜಾಕಾತು ಶಾಂತಂದು ಅಕ್ಕ, ತೊಡಕಾನೆ ಗರ್ಮೆ. ಹೋಗಿ ಬರುವ ಹಂಗಾರ. ಅಲ್ಲ ಶಾಂತಂದು ಅಕ್ಕ, ಅರೆ ನೀವು ಪರಂದು ಅಕ್ಕಂದು ಮನೆಗೆ ಹೋಗಿದ್ರಿ ಅಲ್ಲ, ಏನು ಅಂದ್ರು? ಏನಂತಾಳ ಅತ್ಕೊಂತ ಕುಂತಾಳ ಮಗಳಿಗೆ ಮಾಡಿಲ್ಲ ಅಂತೇಳಿ. ಏನಮ್ಮ ಇವು ಮಕ್ಕಳು ಮಣ್ಣಲ್ಲೇ ತಗ ಎದಕ್ ಬೇಕಿಂತ ಮಕ್ಕಳು ಓಡಿ ತಮ್ಮಷ್ಟಕ್ಕೆ ತಾವು ಲಗ್ನ ಆಗೋದಾದ್ರೆ ತಂದೆ ತಾಯಿ ಎದಕ್ ಬೇಕು? ತಾಯಿ ಅಂದ್ರೆ ನಾಯಿ ಇವ್ರ ಕೈಯಾಗ ಏನು ಮಾಡಕ್ಕೆ ಆಗಂಗಿಲ್ಲ. ಗಂಡು ಮಕ್ಳು ಹೊಡೆದ್ರು ಒಂದು ಸಂಕಟಾನ, ಹೆಂಗಸೂರು ಹೊಡೆದ್ರು ಒಂದು ಸಂಕಟಾನವ. ಯಾವ ಕೈಯಾಗಿ ಹೇಗ್ಬೇಕು, ಯಾವ ಕೈಯಾಗ ಬಿಡ್ಬೇಕು ನೋಡು. ಗಂಡು ಹುಡ್ರು ಹಡ್ದೆ ಬಿಡು ಲಕ್ಷಣ ಮದಿ ಮಾಡತ್ತೇವೆ ಅಂದ್ರೆ ಬಂದು ಸ್ವಸ್ಥರ ಕೈಯಾಗ ಉರಿಬೇಕಾ? ಇನ್ನು ಹೆಂಗಸೂರು ಹಡ್ದೆ ಬಿಡು ಅಂತಂದ್ರೆ ಹೆಣ್ಣುಡ್ರ ಹೋಗಿಂದ ಅಲ್ಲಿ ಉರಿದಕ್ಕೆ ಇವು ಬಿತ್ತಾರ ಕೈಯಾಗ ಉರಿಬೇಕು ಅಟ್ಟೆ. ಮಕ್ಕಳಿಲ್ದಂಗಿರೋ ಸುಖ. ಆಯ್ತು ಸಂತಂದಕ್ಕ ಬರ್ತೀನಿ. ಒಳಗ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಷ್ಟೇ. ಅಲಕಟ ಬಾಡ್ಯ ಹೋಗಿ ಲಗ್ನ ಮಾಡ್ಕೊಂಬಂದಿಯೇನು ಈ ಬಿಡಾಡಿನ? ನೋಡು ಪ್ರೇಮಕ್ಕ ಹಂಗೆ ಮಾಡಬೇಡವಾ. ಏನು ನನ್ನ ಮಗಳಿಗೆ ಏನು ಕಡಿಮೆ ಆಗೈತಿ, ಮನೆ ಸೇರಿಸ್ಕೊ. ಸುಮ್ನಿರಪ್ಪ ನೀ ಮಾತಾಡ್ಬಿಡ. ಏನ ವರದಕ್ಷಿಣೆ ಉಳ್ಸಾಕ ಒಳ್ಳೆ ಹುಡುಗನು ಸಿಕ್ಕ, ವರದಕ್ಷಿಣೆ ಉಳಿತಂತೇಳಿ ಮದುವೆ ಮಾಡಿಬಿಟ್ಟೇನ. ಬೇಸದಿ ಹೇಳಪ್ಪ, ನನಗೆ ಬೇಕಾಗಿಲ್ಲ. ಮನೆ ಒಳಗೆ ಬರೋದ ಬೇಡ, ಬಿಡಾಡಿನ ಬಿಟ್ಟ ಬಾನಿ. ಯಾವಾಕಿ ನನ್ನ ಹೆಂಡತಿ ಬಿಟ್ಟು ಬರಕ್ಕೆ ಆಗೋದಿಲ್ಲ. ಅದಕ್ಕೆ ತಾಯಿ ನಾಯಿ ಮಾಡಿ ಹೋಗಿ ಲಗ್ನ ಮಾಡ್ಕೊಂಬಂದಿ. ನನ್ನ ಮಾತು ಕೇಳ್ತಾಳನ ಆಕೆ? ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ನಡಿ ನೀವು ನಡೆದು ಬಿಡ್ರಿ ನೀವು. ಪ್ರೇಮ ನನ್ನ ಮಾತು ಕೇಳು. ನೀ ಮಾತಾಬೇಡ. ನಿಂದ ಎಲ್ಲ ಹಕ್ಕಿಕತ್ತು ನನಗೆ ಗೊತ್ತೈತಿ. ನೀನು ಅವ ಕುಡ್ಕ ಇಬ್ರು ಸೇರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಬಂದಿರಿ ನಮ್ಮ ಮಕ್ಕಳಿಗೆ. ಯಾಕ ನಾವೇನು ಅಂದ್ರೆ ಓಹೋ ನಿಮಗೆ ಗೊತ್ತಿಲ್ಲ. ಆಕಿ ಪಾರ ಒಂದು ಕುಮ್ಮಕ್ಕೈತಿ, ಆಕಿ ಹೂ ಅಂದಲ್ಲೇ ಇವ್ರು ಬಂದಾರ. ಇವರು ನೀವು ಎಲ್ಲರೂ ಕೂಡ ಹೋಗಿ ಬಂದಿರಿ. ಈ ಹುಚ್ಚಿದ್ದಂಗದಿಯಲ್ಲ ಮಗಗೆ ವರದಕ್ಷಿಣೆ ಕೊಟ್ಟು ಮಾಡ್ಕೊಂತಿದ್ರು. ಏನು ಕಡಿಮೆ ಆಗಿತ್ತು ನನ್ನ ಮಗ? ನಮ್ಮ ಅಣ್ಣನ ಮಗನ ಬೇಕಾದಂಗಿದ್ಲ. ಆಕಿನ್ನ ತೊಗೊಂಡಿದ್ರ ಆಕೆತ್ತ. ನಮ್ಮ ಅಣ್ಣ 1 ಎಕರೆ ಹೊಲ ಬರಿತೀನಿ ಅಂದಿದ್ದ. ನೋಡಿದ್ರೆ ಹೋಗಿ ಈ ಬಿಡಾಡಿನ ಕಟ್ಕೊಂಬಂದಾನ. ಅದಕ್ಕೆ ಕಾರಣನ ನೀನು 1 ಎಕರೆ ಹೊಲ ಬರೆದು ಹೋತು. ರೋಡ್ಗೆ ಹೆಚ್ಚು ಏನು 50-60 ಲಕ್ಷ ರೂಪಾಯಿ ಹೊಲ ಎಲ್ಲ ನೀರಾಗಿ ಹೋತು, ನೀರು ಪಾಲಾಗಿ ಹೋತು. ಅಯ್ಯೋ ಗೊತ್ತಿಲ್ಲ ಪ್ರೇಮಕ್ಕ ನಿನಗೆ. ತಾಯಿ ಮಗಳು ಬಾರಿಗಿಲ್ಲ ಮಾಡ್ತಾರವ್ರು. ಆಕೆದಾಳಲ್ಲಕಿ ಪಾರಿ ತಾಯಿ ಮಗಳು ಭಾರಿ ಹಾಕ್ನಾಕದಾರ. ಅಲ್ಲ ಊರಾಗ ಯಾರು ಚಂದಿದ್ರು ಇವ್ರಿಗೆ ಸೌಸಕ್ಕಾಗಂಗಲ್ಲ. ಮತ್ತಿನೇನೈತಿ, ಮಗಳನ್ನ ಚಲೋ ಮನೆ ಸೇರಿಸ್ಬೇಕಿತ್ತ. ಲಗ್ನ ಖರ್ಚು ಎಲ್ಲ ದರ್ವಂದು ಕೊಡು, ವರದಕ್ಷಿಣೆ ಖರ್ಚು ಉಳಿಸ್ಬೇಕಾಗಿತ್ತ. ಅದಕ್ಕೆ ಮದುವೆ ಮಾಡ್ಕೊಂಡು ಬಂದಾಳಿಲ್ಲಿ. ನೋಡು ಹೆಂಗ ನಾಟಕದಾರ. ಅಲ್ರಿ ಸರೋಜಕ್ಕರ ಎದಕ್ಕೆ ಮಾತಾಡಕತ್ತೀರಿ? ಗುಂಜ ಮೇಲೆ ಇದ್ದ ಮದುವೆ ಮಾಡ್ಕೊಳಕ ಗೊತ್ತನ್ರಿ. ವರದಕ್ಷಿಣೆ ಎಲ್ಲ ಕೊಟ್ಟಲ್ಲ, ಏನೂ ಬೇಡ. ಲಗ್ನ ಖರ್ಚು ಹುಡುಗಿ ಒಂದು ಕರ್ಕೊಂಬರ್ರಿ, ಲಗ್ನ ಖರ್ಚು ನಾನು ಹಾಕೊಂಡು ಮಾಡ್ಕೊಂತೀನಿ ಅಂದ. ನನಗೆ ಇಷ್ಟ ಇಲ್ಲ ಅಂತೇಳಿ ಮಾಡ್ಕೊಳ್ಳಿಲ್ಲ. ನಾವಿಬ್ರು ಪ್ರೀತಿ ಮಾಡಿದ್ವಿ, ಮದುವೆ ಮಾಡ್ಕೊಂಡೇವಿ. ನೀವೇನ್ರಿ ನಮ್ಮ ಸಂಸಾರ ನಡಗಿಲ್ಲ ಅಲ್ಲಾಡ್ಸೋದು? ಇವ್ರು ನಮ್ಮ ಅತ್ತೆ, ಅವ್ರು ನಮ್ಮ ಮಾವ, ಇವ್ರು ನನ್ನ ಗಂಡ, ಇವ್ರು ನಮ್ಮಪ್ಪ. ನಮ್ಮ ಸಂಸಾರದ್ದು ನಾವು ಬಗೆಹರಿಸ್ಕೊಂತೀವಿ. ನೀವ್ಯಾರ್ರಿ ನಡಕ್ ಬಂದು ಮಾತಾಡಕ? ನಡ್ರಿ ನಿಮ್ಮ ಕೆಲಸ ಇಷ್ಟ ನೋಡ್ಕೊರಿ. ನಿಮ್ಮ ಮಗಳು ಯಾವ ಊರಾಗದಾಳೆ ಏನು ಅದನ್ನು ಹುಡುಕ್ರಿ. ಮೊದಲು ಹಡದ ಮಗಳನ್ನ ಬಿಗಿಯಾಗಿಟ್ಕೊಳಕ್ ಬಂದಿಲ್ಲ. ನಮ್ಮ ನೀವೇನು ಹೇಳ್ತೀರಿ? ನಿಮ್ಮ ಮಗಳು ಓಡಿ ಹೋದಲ್ಲ, ನಾವು ಹಿಂಗೆ ಬಂದಿದ್ವಿ ಅಂತ ಮಾತಾಡಕ. ಅಬಾ ನೋಡಿದನ ಪ್ರೇಮಕ್ಕ ಎಷ್ಟು ಹಕ್ರ ಹಾಕದಾರ. ನಮ್ನಿ ಬಾಯ್ ಮಾಡ್ತಾವ ನೋಡು ಬಿಡಾಡಿ. ನಾನು ಅದನ್ನ ನೋಡಾಕತ್ತೇನೆ. ಈಕೆ ಮನೆ ಹೊಕ್ಕಲ್ಲ ಅಂದ್ರೆ ಮುಗಿದು ಹೋತ್ 3 ದಿನಕ್ಕೆ ನನ್ನ ಮೂಲ್ಯಾಗ ಸೇರಿಸ್ತಾಳೆ ಈಕೆ. ನಾ ಮಾತಾಡಿದ್ರಾಗ ಎಂತ ಪೈತ್ರಿ ಎತ್ತಿಯಾರ. ಮತ್ತೆ ನಮ್ಮನೆ ವಿಚಾರಕ್ಕೆ ಇವ್ರ್ಯಾಕೆ ಬರ್ಬೇಕು? ಕರೆಕ್ಟ್ ಸಸಿ ಮುಚ್ಚ್ರಿ ಬಾಯಿ.
ಇವತ್ತು ಆಕಿಗೆ ಅಂದಿದ್ದಕ್ಕೆ ಕರೆಕ್ಟ್ ಅಂತೀರಿ, ನಾಳೆ ನನಗಂದ್ರೂ ಕರೆಕ್ಟ್ ಅಂತೀರಿ ನೀವು. ಯವ್ವ ಆಕ್ಯಾಕೆ ನಿನಗಂತಾಳ? ಅವ್ರು ಮಾತಾಡೋದು ತಪ್ಪೈತಿ, ಅದಕ್ಕೆ ಅನ್ನಕತ್ತಾಳಕಿ. ಅವ್ರ್ಯಾಕೆ ನಮ್ಮ ಸಂಸಾರ ನಡಕ್ ಬರ್ಬೇಕು? ನಮ್ಮ ಮನೆ ಬಗ್ಗೆ ಸಮಸ್ಯೆ ನಾವು ಬಗ್ಗೆ ಹರಿಸ್ಕೊಂತೀವಿ. ಯವ್ವ ಏನಾರ ಮಾಡ್ಕೊರಿ, ಏನೋ ಒಂದು ಹೇಳಕ್ ಬಂದ್ರೆ ಆಡ್ರಕ್ಕದ ಮೈ ಮೇಲೆ ಬರ್ತೀರಿ. ನಮ್ಗೆ ಎತ್ಬೇಕಾಯ್ತು ಕೊಂಡ್ರ ಮನೆ ವಿಚಾರ. ನಡಿ ನೀನು ನಮ್ಮ ಮನೆ ಒಳಗೆ ಬರ್ಬೇಡ, ನಡಿ ನೀನು ಅಲ್ಲೇ ನಿಮ್ಮವನ ಮನ್ಯಾಗ ಇರು. ಅಲ್ಲಿ ಪರಕರು ಒಳಗೆ ಸೇರಿಸ್ಕೊಂಡಿಲ್ಲಲೇ, ಅದಕ್ಕೆ ನಾನೇನ್ ಮಾಡ್ಬೇಕು? ಒಂದು ನಿಮಿಷ ಬಾಯಿಲಿ ಪ್ರೇಮಿ. ಏನಿಲ್ಲ ಹೇಳ್ರಿ. ಥೋ ಅಡ್ಕಶ್ ಮಾಡ್ದಂಗೆ ಮಾಡ್ಬೇಡ ಬಾಯಿಲಿ. ಅಲ್ಲಿ ಇರಾಕ ಒಬ್ಬ ಮಗನ್ನ ಹಿಂಗೆ ದೂರ ಮಾಡ್ಕೊಂಡೆ ಅಂದ್ರೆ ಅವ ಹೋಗಿ ಪ್ರೇಮಕ್ಕರ ಮನೆ ಇದು ಯಾರ ಪರಕ್ಕರ ಮನೆ ಸೇರ್ತಾರ. ಆಮೇಲೆ ತನಗೆ ಹೆಂಗೆ ಬೇಕು ಹಂಗೆ ನೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನು ಮಾಡ್ತಿ? ಅದು ಅಲ್ದ ನಮ್ಮದು ಒಂದು 2 ಎಕರೆ ಹೊಲ ಐತೆ. ಆಮೇಲೆ ಪಾಲು ತಗೋ, ಹಂಗೆ ತಗೋ, ಹಿಂಗೆ ತಗೋ ಅಂತೆಲ್ಲ ತುಂಬಿದ್ರೆ ಏನು ಮಾಡ್ತಿ? ಅದು ಸ್ವಯಾರ್ಜಿತ ಅಲ್ಲ, ಪಿತ್ರಾರ್ಜಿತ ಕೊಡಾಕಬೇಕು ನಾವು. ಅದಕ್ಕೆ ಆಮೇಲೆ ಮಗನೂ ಇನ್ನಷ್ಟು ದಿನಕ್ಕೆ ದುಡಿಯಾಕೆ ನಿಂದಿರ್ತಾನೆ. ದುಡಿಯಾಕೆ ನಿಂತಿನ ಪಗಾರ ಎಲ್ಲ ತೊಗೊಂಡು ಕುಂದ್ರಾಕತ್ರಿ ಏನು ಮಾಡ್ತಿ? ನಾವೇನು ಹೊಟ್ಟಿಗೆ ಮಾಡ್ತೀನೋ ನಾನು. ಈಗ ನೀ ಹೊರಗೆ ಹಾಕಿದೆ ಅಂದ್ರೆ ಮಗನ ಮನಸ್ನ್ಯಾಗ ನಮ್ಮ ಮೇಲೆ ಸಿಟ್ಟು ಬೀಳ್ತತಿ. ಅಯ್ಯೋ ನಮ್ಮ ಅಪ್ಪ ನಮ್ಮ ಹೊರಗೆ ಹಾಕಿದ್ರು, ನಮ್ಮ ಅತ್ತಿ ಮಾವ ಒಳಗೆ ಇಟ್ಕೊಂಡ್ರು ಅಂತೇಳಿ ಅವಂಗೆ ಖುಷಿ ಆಕತಿ. ನಮ್ಮ ಮೇಲೆ ದ್ವೇಷ ಬರ್ತತಿ, ಅವ್ರ ಮೇಲೆ ಪ್ರೀತಿ ಬರ್ತತಿ. ನೋಡು, ನೀನಿದ್ದು ನಿನ್ನ ಮಗನ್ನ ದೂರ ಮಾಡಬೇಡ. ಸೊಸಿನ ಮನ್ಯಾಗ ಇಟ್ಕೊಂಡು ಬಲಿ ಹಾಕ್ಬೇಕು, ಮಟ್ಟ ಹಾಕ್ಬೇಕು, ಹೇಳಿದಂಗೆ ಕೇಳೋ ಹಂಗೆ ಮಾಡಬೇಕು. ಬೇಕಾದದ್ದನ್ನು ತರಿಸ್ಕೋಬೇಕು. ನೀವು ಹೇಳೋದು ಬರೋಬ್ಬರಿ ಐತಿ. ಹಾಂ ಮತ್ತೆ ನೋಡ, ಒಳಗೆ ಸೇರಿಸ್ಕೋತೇನೆ. ನಾ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಟ್ಟೆ ನೀನು. ಹಾಂ ಬೇ, ಹಾಂ ಇರ್ತೀವಿ. ನೀನಲ್ಲ ಭಡೆ ಹಾಕಿ. ಆಯ್ತು ರೈತೀರ, ಒಳ್ಳೇದು ಹೇಳಿದ್ರೆ ಒಳ್ಳೇದಾಗಿದ್ರೆ ನಾನು ಕೇಳ್ಕೊಂಡು ಇರ್ತೇನೆ ರೈತೀರ. ನಾ ಏನು ನಿಮ್ಗೆ ಎದುರು ಮಾತಾಡಲ್ಲ. ಬರ್ರಿ ಒಳಗೆ. ಹಂಗಂದ್ರೆ ಹೆಂಗ್ಲೆ, ಒಂದು ಸೇರಿಡು ಆರತಿ ಮಾಡಿ ಒಳಗೆ ಕರ್ಕೋ. ಈ ಮೂದೇವಿ ಮಕ್ಕಕ್ಕೆ ಆರತಿ ಬೇರೆ ಕೇಡು ತರ್ತೀನಿ ತಡ್ರಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.